ರಾಜ್ಯದ ರಾಜ್ಯಾಧ್ಯಕ್ಷರ ಬದಲಾವಣೆ ಕೇಂದ್ರಕ್ಕೆ ಚಾಲೆಂಜ್ ಆಗಿ ಪರಿಣಮಿಸ್ತಾ ಇದೆ. ಕರ್ನಾಟಕದ ರಾಜ್ಯಾಧ್ಯಕ್ಷರ ಆಯ್ಕೆ ಸವಾಲಾಗಿ ಎದುರಾಗಿದೆ. ಕರ್ನಾಟಕದ ರಾಜ್ಯ ಅಧ್ಯಕ್ಷ ಸ್ಥಾನದ ಆಯ್ಕೆ ಸವಾಲಾಗಿ ಪರಿಣಮಿಸ್ತಾ ಇದೆಯಾ? ರಾಜ್ಯಾಧ್ಯಕ್ಷರ ಬದಲಾವಣೆ ಕೇಂದ್ರಕ್ಕೆ ಚಾಲೆಂಜ್ ಆಗಿದೆಯಾ? ಖಡಕ್ ನಿಲುವನ್ನ ತೆಗೆದುಕೊಳ್ಳುವಲ್ಲಿ ಹಿಂದೇಟನ್ನ ಹಾಕ್ತಾ ಇರೋದು ಯಾಕೆ? ಎಲೆಕ್ಷನ್ ನಲ್ಲಿ ಸೋತು ಈಗಾಗಲೇ ಬಿಜೆಪಿ ಸುಣ್ಣವಾಗಿದೆ ರಾಜ್ಯದಲ್ಲಿ. ಹಾಗಾಗಿ ನೋಡ್ಕೊಂಡು ಹೆಜ್ಜೆ ಇಡಬೇಕು, ಇದು ವರಿಷ್ಠರ ನಿರ್ಧಾರ. ಸಮಸ್ಯೆ ಮೈ ಮೇಲೆ ಎಳ್ಕೊಳ್ಳದೆ ನಾಜೂಕಾಗಿ ಹೆಜ್ಜೆಯನ್ನು ಇಡಬೇಕಾಗತ್ತೆ. ಹೀಗಾಗಿ ವಿಳಂಬವಾಗ್ತಾ ಇದೆ ಬಿಜೆಪಿ ಅಧ್ಯಕ್ಷರ ಆಯ್ಕೆ. BY ವಿಜಯೇಂದ್ರಗೆ ವರಿಷ್ಠರಿಂದ ಕೋಕ್ ಸಾಧ್ಯತೆ ಕೂಡ ಇರಬಹುದು, ಹೇಳೋದಕ್ಕೆ ಬರೋದಿಲ್ಲ. ವಿಜಯೇಂದ್ರ ಬದಲಿಗೆ ಬೇರೊಬ್ಬ ಲೀಡರ್ಗೆ ಪಟ್ಟ ಕಟ್ಟುತ್ತಾರ? ಹಾಗಾದ್ರೆ ಒಂದು ಕಡೆ ಯಾವ್ಯಾವ ರಾಜ್ಯದಲ್ಲಿ ಬಿಜೆಪಿ ಸ್ಥಾನವನ್ನ ಗಿಟ್ಟಿಸಿಕೊಳ್ಳೋದಕ್ಕೆ ಸಫಲವಾಗಿದೆ ಅಥವಾ ಈಗಾಗಲೇ ಸ್ಥಾನವನ್ನ ಕಂಡುಕೊಂಡಿದೆ ಅಂತ ನೋಡೋದಾದ್ರೆ, ಕರ್ನಾಟಕದಲ್ಲಿ ಯಾವಾಗ ಯಡಿಯೂರಪ್ಪ ಅವರು ನಿವೃತ್ತಿಯನ್ನ ಪಡ್ಕೊಂಡ್ರು ಅಥವಾ ಅವರು ರಾಜ್ಯಾಧ್ಯಕ್ಷವನ್ನ ಸ್ಥಾನವನ್ನ ಬಿಟ್ಟು ಹಿಂದೆ ಸರಿದ್ರು, ಅವತ್ತಿನಿಂದ ಇಲ್ಲಿವರೆಗೂ ಕೂಡ ವಿಜಯೇಂದ್ರ ಅವರು ರಾಜ್ಯದ ಅಧ್ಯಕ್ಷರಾಗಿ ಮುಂದುವರಿಯೋದಕ್ಕೆ ಯಾವ ನಾಯಕರು, ಅದರಲ್ಲೂ ಕೂಡ ಒಂದು ಅರ್ಧ ಜನ ಓಕೆ ಅಂತ ಅದನ್ನ ಒಪ್ಕೊಂಡ್ರು ಕೂಡ, ಯತ್ನಾಳ್ ಸೇರಿದಂತೆ ಕೆಲವೊಂದಷ್ಟು ನಾಯಕರು ಉಚ್ಚಾಟನೆ ಆದರೂ ಕೂಡ ಇವತ್ತಿನ ದಿನದವರೆಗೂ ರಾಜ್ಯಾಧ್ಯಕ್ಷರನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾವ ಕಾರಣಕ್ಕೆ? ಪಕ್ಷದಲ್ಲಿ ಹಿರಿಯರಿದ್ದಾರೆ, ಪಕ್ಷವನ್ನ ಸಂಘಟನೆ ಮಾಡೋದಕ್ಕೆ ಅವರದೇ ಆದಂತಹ ಕಾಂಟ್ರಿಬ್ಯೂಷನ್ ಇದೆ, ಪಕ್ಷದ ಬಲವರ್ಧನೆಗೂ ಕೂಡ ಅವರದೇ ಆದಂತಹ ಕಾಂಟ್ರಿಬ್ಯೂಷನ್ ಇದೆ. ಆದರೂ ಕೂಡ ಪುತ್ರ ವ್ಯಾಮೋಹದಿಂದ ಕುಟುಂಬ ರಾಜಕಾರಣವನ್ನ ಮಾಡಿದ್ರು ಅನ್ನುವಂಥ ಕೆಲವೊಂದಷ್ಟು ಹೇಳಿಕೆಗಳನ್ನ ನಾವು ಕೇಳ್ತಾ ಬರ್ತಾ ಇದ್ದೀವಿ. ಹಾಗಾಗಿ ವರಿಷ್ಠರ ನಿಲುವು ಏನಿರಬಹುದು ಅಂತ ಲೆಕ್ಕಾಚಾರ ನೋಡೋದಾದ್ರೆ, ಈಗಾಗಲೇ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಸೋತು ಸುಣ್ಣವಾಗೋಗಿದೆ. ಹಾಗಾಗಿ ಎಲ್ಲವನ್ನ ನೋಡಿಕೊಂಡು ತುಂಬ ಸೂಕ್ಷ್ಮವಾಗಿ ನಾಜೂಕಾಗಿ ಹೆಜ್ಜೆಯನ್ನ ಇಡಬೇಕು. ಹೀಗಾಗಿ ವಿಳಂಬ ಆಗ್ತಾ ಇದೆಯಾ? ಇದಕ್ಕೆ ಸಂಬಂಧಪಟ್ಟಂತೆ ಹಲವಾರು ಬಾರಿ ಹೈಕಮಾಂಡ್ನ ಅಂಗಳಕ್ಕೂ ಕೂಡ ವಿಜಯೇಂದ್ರ ಸೇರಿದಂತೆ ಅನೇಕ ನಾಯಕರು ಹೋಗಿ ಬರ್ತಾ ಇರೋದನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಯುವ ನಾಯಕರು ಬೇಕು ಅಂತ ಅವರ ಬಣದವರು ಚರ್ಚೆಯನ್ನ ಮಾಡಿದ್ರೆ, ಮತ್ತೊಂದು ಕಡೆ ಹಿರಿಯರು ಅನುಭವಸ್ಥರು ಇದ್ದಾರೆ, ಅವ್ರಿಗೂ ಕೂಡ ಒಂದು ಚಾನ್ಸ್ ಕೊಡಿ. ಇದಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಅವರು ಕೂಡ ಪದೇ ಪದೇ ಮಾಧ್ಯಮದ ಮೂಲಕ ಬಹಿರಂಗವಾದಂಥ ಹೇಳಿಕೆಯನ್ನ ಕೊಡ್ತಾ ಇದ್ರು, ಪಕ್ಷದಿಂದ ಉಚ್ಚಾಟನೆ ಕೂಡ ಆದ್ರು. ಹಾಗಾಗಿ BY ವಿಜಯೇಂದ್ರ ಅವರಿಗೆ ವರಿಷ್ಠ ಏನಾದರೂ ಕೋಕ್ ಕೊಡ್ತಾರಾ, ಅಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಸ್ತಾರಾ ಅನ್ನುವಂಥ ಚರ್ಚೆ ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ. ಹಾಗಾದ್ರೆ ವಿಜಯೇಂದ್ರ ಬದಲಿಗೆ ಬೇರೊಬ್ಬ ಲೀಡರ್ಗೆ ಪಟ್ಟ ಕಟ್ಟುವ ಸಾಧ್ಯತೆ ಇದೆಯಾ? ಯಾಕಂತಂದ್ರೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ಈಗಾಗಲೇ ಹೈಕಮಾಂಡ್ನ ಅಂಗಳಕ್ಕೂ ಹೋಗಿದ್ದು ಆಯ್ತು, ಬಂದಿದ್ದು ಆಯ್ತು. ಅದ್ರ ಜೊತೆಗೆ ಅವರು ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರ ಆಕಾಂಕ್ಷಿ ಅನ್ನೋದು ಕೂಡ ಎಲ್ಲರಿಗೂ ಕೂಡ ಗೊತ್ತಿರುವ ವಿಚಾರ. ಇದ್ರ ಮಧ್ಯದಲ್ಲಿ ವಿ ಸೋಮಣ್ಣ ಅವರು ಕೂಡ ಏನಾದರೂ ಹೋಗುವಂತ ಸಾಧ್ಯತೆ ಇದೆಯಾ? ಹಾಗೆ ಯತ್ನಾಳ್ ಅವರನ್ನ ಕೂಡ ಮನವೊಲಿಸುವ ಪ್ರಯತ್ನ ಆಗಿದೆ. ಹಾಗಾಗಿ ಇದ್ರ ಮಧ್ಯದಲ್ಲಿ ಏನು ಆಗಬಹುದು ಅನ್ನುವಂಥ ಪ್ರಶ್ನಾವಳಿಗಳು ಕೂಡ ಈ ಹೊತ್ತಿನಲ್ಲಿ ಉದ್ಭವಿಸ್ತಾ ಇರೋದು. ಈ ಎಲ್ಲ ಆಗು ಹೋಗುಗಳನ್ನ ನೋಡಿಕೊಂಡು ಹೆಜ್ಜೆ ಇಡೋದಕ್ಕೆ ವರಿಷ್ಠರು ಡಿಸಿಷನ್ ಅನ್ನ ತೆಗೆದುಕೊಂಡಿದ್ದಾರೆ. ಖಡಕ್ಕಾಗಿ ನಿಲುವನ್ನ ಕೈಗೊಳ್ಳೋದಕ್ಕೆ, ಮುಖ್ಯವಾಗಿ ಕರ್ನಾಟಕದಲ್ಲಿ ಯಾವುದೇ ಡಿಸಿಷನ್ ಅನ್ನ ಫೈನಲ್ ಮಾಡೋದಕ್ಕೆ ಅಷ್ಟು ಈಸಿ ಅಲ್ಲ. ಮೊದಲನೇದಾಗಿ ವಿಜಯೇಂದ್ರ ಅವರ ಪರವಾಗೂ ಕೂಡ ಕೆಲವೊಂದಷ್ಟು ನಾಯಕರು ಧ್ವನಿ ಎತ್ತುತ್ತಾ ಇದ್ದಾರೆ. ಏನೂ ಇಲ್ಲ, ಕೆಲವೊಂದಷ್ಟು ಮುಡಾ ಹಗರಣ ಆಗಿರ್ಬೋದು, ವಾಲ್ಮೀಕಿ ಹಗರಣ ಆಗಿರ್ಬೋದು, ಹೇಳಬೇಕು ಅಂದರೆ ಮೈಸೂರಿನವರೆಗೂ ಪಾದಯಾತ್ರೆಯನ್ನ ಮಾಡಿರುವಂಥ ವಿಜಯೇಂದ್ರ ಅವರು ಕೂಡ ನಾನು ಅಧ್ಯಕ್ಷರ ಸ್ಥಾನದಲ್ಲಿ ಮುಂದುವರಿತೀನಿ ಅನ್ನುವಂಥ ಸ್ಟೇಟ್ಮೆಂಟ್ಗಳನ್ನು ಇಲ್ಲಿವರೆಗೂ ಕೊಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅಧ್ಯಕ್ಷರ ಸ್ಥಾನವನ್ನು ಅವರು ಬಿಟ್ಕೊಡುವಂತೆ ಕಾಣಿಸ್ತಾ ಇಲ್ಲ. ಆದರೆ ವರಿಷ್ಠರ ನಡೆ ಏನು, ಅವರ ತೀರ್ಮಾನ ಏನು, ಯಾವುದನ್ನು ಕನ್ಸಿಡರ್ ಮಾಡ್ತಾರೆ? ಮುಖ್ಯವಾಗಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದಲ್ಲಿ ಬಿಜೆಪಿ ಬರಬೇಕು ಅಂತ ಹೇಳಿದ್ರೆ ಆಂತರಿಕ ಸಂಘರ್ಷಗಳೇ ಹೆಚ್ಚಿನ ಮಟ್ಟದಲ್ಲಿ ಕಂಡು ಬರ್ತಾ ಇರೋದು. ಯಾವುದೇ ಕಾರಣಕ್ಕೂ ಆಂತರಿಕ ಬೇಗುದಿಯನ್ನ ತಣ್ಣಗೆ ಮಾಡಬೇಕಾಗತ್ತೆ ವರಿಷ್ಠರು. ಹಾಗಾಗಿ ವಿಜಯೇಂದ್ರ ಅವ್ರಿಗೆ ಇಫ್ ಇನ್ ಕೇಸ್ ಕೋಕ್ ಕೊಟ್ರೆ ಮತ್ತೆ ಯಾರು ಆ ಸ್ಥಾನಕ್ಕೆ ಅಥವಾ ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಸಂಘಟನೆ ಮಾಡುವಂತಹ ಅಥವಾ ಖಡಕ್ಕಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ, ಯಾಕಂತ ಹೇಳಿದ್ರೆ ವಿಜಯೇಂದ್ರ ಅವರು ಎಷ್ಟೋ ವಿಚಾರಗಳಲ್ಲಿ ಯತ್ನಾಳ್ ಅವ್ರಿಗೆ ಕೌಂಟರ್ ಕೊಡೋದಕ್ಕೆ ಆಗಲೇ ಇಲ್ಲ. ಹಾಗಾಗಿ ಪಕ್ಷದಿಂದ ಅವರನ್ನು ಉಚ್ಚಾಟನೆ ಮಾಡಿದ್ರು ಕೂಡ ಕೆಲವೊಂದಷ್ಟು ಸೂಕ್ಷ್ಮ ವಿಚಾರಗಳನ್ನು ಅರ್ಥಕೊಳ್ಬೇಕು ಅಂತ ಹೇಳಿದ್ರೆ ಹಿರಿಯರು ಬೇಕು ಅಥವಾ ಪ್ರಭಾವಿ ಅಂತಂದ್ರೆ ಅನುಭವಸ್ಥರು ಬೇಕಾಗತ್ತೆ. ಇದನ್ನ ಕೂಡ ವರಿಷ್ಠರು ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ? ಸಮಸ್ಯೆಯನ್ನ ಮೈ ಮೇಲೆ ಹೇಳ್ಕೊಳ್ಬಾರ್ದು. ಯಾಕೆ? ವಿಜಯೇಂದ್ರ ಅವರು ಕೂಡ ಕೆಲವೊಂದಷ್ಟು ಹೇಳ್ತಾ ಇದ್ವಿ, ಪ್ರತಿಭಟನೆಗಳಲ್ಲಿ ಅವರದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ, ಯುವ ನಾಯಕ ಕೂಡ ಹೌದು. ಹಾಗಾಗಿ ಈಗ ವರಿಷ್ಠರು ಕೂಡ ಯುವ ನಾಯಕರನ್ನ ಕಾನ್ಸಂಟ್ರೇಟ್ ಮಾಡ್ತಾ ಇರೋದ್ರಿಂದ ರಾಜ್ಯಕ್ಕೆ ಯುವ ನಾಯಕನ ಅವಶ್ಯಕತೆ ಕೂಡ ಇದೆ. ಹಾಗಾಗಿ ಯಾರನ್ನ ಮುಂದಿನ ದಿನದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಮಾಡ್ತಾರೆ? ಮತ್ತೊಂದು ಕಡೆ ರಾಷ್ಟ್ರದಲ್ಲೂ ಕೂಡ ಬಿಜೆಪಿ ರಾಷ್ಟ್ರಾಧ್ಯಕ್ಷರನ್ನ ಆಯ್ಕೆ ಮಾಡುವಂತಹ ಆ ಒಂದು ಚರ್ಚೆಯಲ್ಲೇ ಇದ್ದಾರೆ. ಹಾಗಾಗಿ ಕರ್ನಾಟಕವನ್ನ ತುಂಬಾ ಸೂಕ್ಷ್ಮವಾಗಿ ನಾಜೂಕಾಗಿ ಆಯ್ಕೆ ಮಾಡುವಂತಹ ಪ್ರಸಂಗ ಎದುರಾಗಿದೆ ಈಗ.